ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇನಾಯತ್ ಪಾಷಾ ಎಸ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತಿಗಳ ಪಾತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಗ್ರಾಮ ಪಂಚಾಯತಿಗಳಲ್ಲಿ ಕಾನೂನಾತ್ಮಕ ಬೆಂಬಲ, ಗ್ರಾಮ ಪಂಚಾಯತಿಯ ರಚನೆ, ಅಧಿಕಾರ ವಿಕೇಂದ್ರೀಕರಣ, ಪಂಚಾಯತ್ ರಾಜ್ನ ನೀತಿ ನಿರ್ದೇಶನದ ತತ್ವಗಳೇನು, ಗ್ರಾಮೀಣ ಬದುಕಲ್ಲಿ ಗ್ರಾಮ ಪಂಚಾಯತಿಗಳ ಪಾತ್ರ ಯಾವ ರೀತಿ ಇರಬೇಕಾಗುತ್ತೆ, ಮತ್ತು ಗ್ರಾಮ ಪಂಚಾಯತಿಯ ಸೇವೆಗಳು ಯಾವ್ಯಾವ ರೀತಿ ಜನರಿಗೆ ದೊರೀತವೆ, ಹಾಗೆ ಬಾಪೂಜಿ ಸೇವಾ ಕೇಂದ್ರದಿಂದ ಯಾವ ರೀತಿ ಸೇವೆಗಳು ದೊರೀತಾ ಇದ್ದಾವೆ, ಗ್ರಾಮ ಪಂಚಾಯತಿ ಹಂತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಯಾವ್ಯಾವು, ಈ ರೀತಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಆಕಾಶವಾಣಿ ನಿಲಯಕ್ಕೆ ಆಗಮಿಸಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ತುಂಬ ಹೃದಯದ ಸ್ವಾಗತ ಹಾಗೂ ನಮಸ್ಕಾರ ಸರ್. ಆಕಾಶವಾಣಿಯ ಎಲ್ಲ ಕೇಳುಗ ಮಿತ್ರರಿಗೆ ಇನಾಯತ್ ಪಾಷಾ ಎಸ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ನನ್ನಿವಾಳ ಗ್ರಾಮ ಪಂಚಾಯತಿ ಚಳ್ಳಕೆರೆ ತಾಲೂಕು ಆದ ನಾನು ತಮ್ಮೆಲ್ಲರೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಸರ್ ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡಿ ಸರ್. ನಾನು ಮೂಲತಃ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಿಂದ ಬಂದಂಥವನು. ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ನಂತರ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 2006 ಸಾಲಿನಲ್ಲಿ ನೇಮಕಾತಿ ಆಗ್ತದೆ. ಬೆಂಗಳೂರಿನ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ನಂತರ ನಾನು ಈ ಕಡೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಗೆ ವರ್ಗಾವಣೆಯನ್ನು ತಗೊಂಡೆ. ಕಳೆದ 7 ವರ್ಷಗಳಿಂದ ನಾನು ಚಳ್ಳಕೆರೆ ತಾಲೂಕಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸಂತೋಷ ಸರ್. ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಿಮಗೆ ಈ ಕಾರ್ಯ ಎಷ್ಟು ತೃಪ್ತಿ ತಂದು ಕೊಟ್ಟಿದೆ ಸರ್? ಬಹುಶಃ ನಿಜ ಹೇಳಬೇಕು ಅಂದರೆ ಇದೊಂದು ಸವಾಲಿನ ಹುದ್ದೆ ಮತ್ತು ಸವಾಲಿನ ಜವಾಬ್ದಾರಿ. ಆದರೆ ಜೀವನದಲ್ಲಿ ನಾವೇನಾದರೂ ಒಂದು ಸಾಧಿಸಬೇಕು ಅಂದರೆ ಕೆಲವನ್ನ ಕಳ್ಕೋಬೇಕಾಗ್ತದೆ. ನಿಜವಾಗ್ಲೂ ಗ್ರಾಮೀಣ ಜನತೆಗೆ ಒಂದು ಬಹಳ ಉನ್ನತವಾದ ಮಹೋನ್ನತವಾದ ಏನಾದರೂ ಸೇವೆಯನ್ನು ಸಲ್ಲಿಸ್ಬೋದು ಅಂದರೆ ಈ ಇಲಾಖೆ ಅಥವಾ ಈ ಸ್ಥಾನ ಅಥವಾ ಈ ಹುದ್ದೆ ಭಾಳ ಪ್ರಶಸ್ತವಾದದ್ದು ಮತ್ತು ಸೂಕ್ತವಾದದ್ದು ಅಂತ ನಾನು ಭಾವಿಸಿದ್ದೀನಿ. ಮತ್ತು ಭಾಳ ನಾವು ಒಂದು ಬದ್ಧತೆಯಿಂದ ಮತ್ತು ಆತ್ಮತೃಪ್ತಿಯಿಂದ ಸ್ವಾರ್ಥಗಳನ್ನು ನಾವು ದೂರ ಮಾಡಿ ಕೆಲಸ ಮಾಡ್ತಾ ಹೋದಾಗ ನಿಜವಾಗ್ಲೂ ನಮ್ಮ ಕೆಲಸಗಳಲ್ಲಿ, ಹುದ್ದೆಗಳಲ್ಲಿ ನಿಜವಾಗ್ಲೂ ಆನಂದವನ್ನು ಹೊಂದಬಹುದು ಅಂತಕ್ಕಂಥದ್ದು ಸ್ವತಃ ನನ್ನ ಅನುಭವದ ಮಾತು ಸರ್. ನಾವು ಸಾಕಷ್ಟು ಜನ ಅಭಿವೃದ್ಧಿ ಅಧಿಕಾರಿಗಳು ಮಾತಾಡ್ಸ್ಬೇಕಾದ್ರೆ ಹೇಳಿದ್ರೆ ತುಂಬ ಟೆನ್ಷನ್, ಹುದ್ದೆ ತುಂಬ ಒತ್ತಡ ಇರುತ್ತೆ ಸರ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹೇಗೆ ಅನ್ಸುತ್ತೆ ಸರ್ ನಿಮ್ಗೆ? ಇಲ್ಲ, ಒತ್ತಡ ಇದ್ದದ್ದೇ. ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ಶಿಕ್ಷಣದ ಕೊರತೆ, ಅರಿವಿನ ಕೊರತೆ, ಸಾಮಾನ್ಯ ಜ್ಞಾನದ ಕೊರತೆ ಎಲ್ಲವೂ ಕೂಡ ಇರ್ತದೆ. ನಾವು ಅವರ ಮಟ್ಟಕ್ಕೆ ಎಳೆದುಬಿಟ್ಟು ಅವರಿಗೆ ಅರ್ಥೈಸುವಂಥ ರೀತಿಗಳು ಮತ್ತು ಅವರ ಸಮಸ್ಯೆಗಳಿಗೆ, ಅವರ ಬೇಡಿಕೆಗಳಿಗೆ ಸ್ಪಂದಿಸುವಂಥ ರೀತಿಗಳು ಮತ್ತು ಸೂಕ್ತ ಕಾಲದಲ್ಲಿ ಸೂಕ್ತ ಸಮಯದ ಮಿತಿನಲ್ಲಿ ಅವ್ರಿಗೆ ನಾವು ಸ್ಪಂದಿಸಿ ಕೆಲಸಗಳನ್ನು ಮಾಡಿಕೊಟ್ಟಾಗ ನಿಜವಾಗ್ಲೂ ಅವ್ರು ತೋರಿಸುವಂಥ ಪ್ರೀತಿ ಮತ್ತೆ ಆಧಾರಗಳು, ಕೃತಜ್ಞತಾ ಮನೋಭಾವ, ಹೌದು, ಖಂಡಿತವಾಗ್ಲು. ಅದು ಬಹುಶಃ ನಮ್ಮನ್ನು ನಾವೇ ಮೈಮರೆಯುವಂಥ ಒಂದು ಭಾವಗಳಿಗೆ ನಾವು ಹೋಗ್ತೇವೆ. ಖಂಡಿತ ಸರ್. ಗ್ರಾಮ ಪಂಚಾಯತಿಗಳಲ್ಲಿ ಕಾನೂನಾತ್ಮಕ ಬೆಂಬಲದ ಬಗ್ಗೆ ಹೇಳೋದಾದ್ರೆ ತಾವು ಏನಂತ ಹೇಳ್ತೀರಾ ಸರ್? ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಗಳ ಬಗ್ಗೆ ಹೇಳೋದಾದ್ರೆ ಏನು ಭಾರತದ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ಆಯಿತು. ಅದ್ರ ಮೂಲಕ ನಾವು ಡೆವಲ್ಯೂಷನ್ ಆಫ್ 3 F's ಅಂತ ಕರಿತೀವಿ. ಡೆವಲ್ಯೂಷನ್ ಆಫ್ ಫಂಕ್ಷನ್ಸ್, ಡೆವಲ್ಯೂಷನ್ ಆಫ್ ಫಂಕ್ಷನರೀಸ್, ಡೆವಲ್ಯೂಷನ್ ಆಫ್ ಫಂಡ್ಸ್. ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಅಧಿಕಾರಗಳನ್ನ, ಅಧಿಕಾರಿಗಳನ್ನ ಮತ್ತೆ ಅನುದಾನಗಳನ್ನ ವರ್ಗಾಯಿಸುವಂತಹದ್ದು. ಇದು ಅಧಿಕಾರ ವಿಕೇಂದ್ರೀಕರಣದ ಪರಿಕಲ್ಪನೆಯಡಿ ಕರ್ನಾಟಕದಲ್ಲಿ ಏಪ್ರಿಲ್ 30ನೇ ತಾರೀಕು 1993ನೇ ದಿನಾಂಕದಂದು ರಾಜ್ಯ ಪತ್ರದ ಗೆಜೆಟ್ನ ವಿಶೇಷ ಸಂಚಿಕೆಯಲ್ಲಿ ಇದು ಪ್ರಕಟ ಆಗೋದ್ರ ಮೂಲಕ ಹಿಂದೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಅಂತೇಳಿ ಕರೆಯಲ್ಪಡ್ತಿತ್ತು. ಈಗ ಅದು ಸಾಕಷ್ಟು ತಿದ್ದುಪಡಿಗಳನ್ನ ಕಾಣ್ತಾ ಬಂದು ಈಗ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಅಧಿನಿಯಮ 1993 ಅಂತೇಳಿ ಅದನ್ನ ವ್ಯಾಖ್ಯಾನಿಸಲಾಗ್ತಾ ಇದೆ. ಒಂದು ಅಧಿನಿಯಮವನ್ನ ನಾವು ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಭಾರತದ ಸಂವಿಧಾನಕ್ಕೆ ಆದಂಥ 73ನೇ ತಿದ್ದುಪಡಿಯ ಆಶಯಗಳನ್ನು ಈಡೇರಿಸುವುದಕ್ಕಾಗಿ ಕರ್ನಾಟಕದಲ್ಲಿ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಅದರಲ್ಲಿ ತಳಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳನ್ನು ಕಾಣ್ಬೋದು, ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತಿಗಳು ಇರ್ತಕ್ಕಂಥದ್ದು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿಗಳು ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ಕಾಣಬಹುದು. ಈ ಮೂಲಕ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಒಂದು ಕಾನೂನಾತ್ಮಕ ಬೆಂಬಲವನ್ನು ನೀಡಲಾಗಿದೆ. ಗ್ರಾಮ ಪಂಚಾಯತಿಗಳ ಬಹುಮುಖ್ಯ ಕಾರ್ಯ ಏನು ಅಂದರೆ ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋದ್ರ ಮೂಲಕ ಗ್ರಾಮೀಣ ಜನರ ಜೀವನದ ಏನು ಒಂದು ಶೈಲಿ ಇದೆ,
ಅವರ ಜೀವನದ ಗುಣಮಟ್ಟವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಮುಖ ಧ್ಯೇಯ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ಬೋದು. ಈ ಗ್ರಾಮ ಪಂಚಾಯತಿಗಳ ರಚನೆಯ ಮುಖ್ಯ ಉದ್ದೇಶ ಏನಂತ ಹೇಳ್ತೀರಾ ಸರ್? ಗ್ರಾಮ ಪಂಚಾಯತಿಗಳ ರಚನೆಯ ಉದ್ದೇಶ ಮೂಲಭೂತವಾಗಿ ಗ್ರಾಮೀಣ ಜೀವನ ಮಟ್ಟವನ್ನು, ಜನರ ಜೀವನ ಮಟ್ಟವನ್ನು ಸುಧಾರಿಸ್ತಕ್ಕಂಥದ್ದು ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಅದರ ಜೊತೆಗೆ ಗ್ರಾಮೀಣ ಕರ್ನಾಟಕವನ್ನ ವ್ಯಾಜ್ಯ ಮುಕ್ತ, ಶೋಷಣೆ ಮುಕ್ತ ಮತ್ತು ಭಯಮುಕ್ತ ಸಮಾನತಾವಾದಿ ರಾಜ್ಯವನ್ನಾಗಿ ಮಾಡಲಿಕ್ಕೆ, ಗ್ರಾಮಗಳನ್ನು ಬಹಿರ್ದೆಸೆ ಮುಕ್ತ ಗ್ರಾಮಗಳನ್ನಾಗಿ, ಸ್ವಚ್ಛ ಗ್ರಾಮಗಳನ್ನಾಗಿ ಮಾಡಲಿಕ್ಕೆ, ಮಹಿಳೆಯರ ಸಶಕ್ತೀಕರಣ ಮತ್ತು ಲಿಂಗ ಅಸಮಾನತೆಯನ್ನ ಹೋಗಲಾಡಿಸ್ಲಿಕ್ಕೆ ಹಾಗೂ ಆರ್ಥಿಕ ಅಭ್ಯುದಯ ಮತ್ತು ಸಾಮಾಜಿಕ ಸಮಾನತೆಯನ್ನ ಸಾಧಿಸಲಿಕ್ಕೆ, ಅಲ್ಲದೆ ಆರ್ಥಿಕ ಚಟುವಟಿಕೆಗಳ ಮೂಲಕ ನಮ್ಮ ಗ್ರಾಮೀಣ ಜನತೆಯ ಬದುಕನ್ನು ಅಥವಾ ಅವ್ರ ಬದುಕುಗಳಲ್ಲಿ ಪರ್ಯಾಯ ಆದಾಯದ ಮೂಲಗಳನ್ನು ನಾವು ಹುಡುಕ್ಲಿಕ್ಕೆ ಅಥವಾ ಕಲ್ಪಿಸ್ಲಿಕ್ಕೆ ಗ್ರಾಮ ಪಂಚಾಯಿತಿಗಳು ಭಾಳ ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ನಾಗರಿಕ ಮೂಲಸೌಕರ್ಯಗಳನ್ನು ವೃದ್ಧಿಸಿಬಿಟ್ಟು ಅವರ ಜೀವನ ಮಟ್ಟವನ್ನು ಸುಧಾರಿಸ್ತಕ್ಕಂಥದ್ದು. ಅದಲ್ಲದೆ ಸೃಜನಶೀಲ, ಹೆಮ್ಮೆಯ ಮತ್ತು ಸ್ವಾವಲಂಬಿ ಹಾಗೂ ಸಂಪದ್ಭರಿತ, ತೃಪ್ತ ಮತ್ತು ಸಾಮರಸ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಗ್ರಾಮ ಪಂಚಾಯಿತಿಗಳು ರಚನೆಯಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಏನು ಗ್ರಾಮ ಸ್ವರಾಜ್ ಪರಿಕಲ್ಪನೆಯ ಕನಸಿದೆ, ಅದರ ಒಂದು ಸಾಕಾರಕ್ಕಾಗಿ ಗ್ರಾಮ ಪಂಚಾಯಿತಿಗಳು ಒಂದು ಕಾನೂನಾತ್ಮಕ ಬೆಂಬಲವನ್ನು ಪಡೆದು ಗ್ರಾಮಗಳಲ್ಲಿ ಕೆಲಸ ಮಾಡಬೇಕಾಗ್ತದೆ ಸರ್. ಈ ಸೇವೆಗಳನ್ನು ಸಕಾಲಕ್ಕೆ ತಲುಪಿಸ್ಲಿಕ್ಕೆ ಈ ಅಧಿಕಾರ ವಿಕೇಂದ್ರೀಕರಣ ಎಷ್ಟು ಸಹಕಾರಿ ಅಂತ ಹೇಳ್ತೀರಾ ಸರ್? ಈಗ ನೋಡ್ಬೋದು. ಸೊ ಈಗಾಗಲೇ ನಾವು ಮಾತಾಡ್ದಂಗೆ ಡೆವಲ್ಯೂಷನ್ ಆಫ್ 3 F's ಅಂತ ಕರೆದ್ವಿ: ಫಂಡ್ಸ್, ಫಂಕ್ಷನ್ಸ್ ಮತ್ತು ಫಂಕ್ಷನರೀಸ್. ಸೊ ಇವುಗಳನ್ನು ಎಲ್ಲೋ ಕೇಂದ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವುಗಳನ್ನು ಕೇಂದ್ರೀಕರಿಸದೇನೆ ಗ್ರಾಮ ಮಟ್ಟಗಳಿಗೂ ಕೂಡ ಅವು ವರ್ಗಾವಣೆ ಆಗಬೇಕು, ಗ್ರಾಮ ಮಟ್ಟಕ್ಕೂ ಅವು ತಲುಪುವಂತಾಗಬೇಕು. ಅಂದರೆ ಈಗ ನಾವು ಈ ಹಿಂದಿನ ದಶಕಗಳಿಗೆ ಹೋಲಿಸಿದ್ರೆ ಈಗ ಬಹಳಷ್ಟು ಅನುದಾನಗಳು ಗ್ರಾಮ ಪಂಚಾಯಿತಿಗಳಿಗೆ ನೇರವಾಗಿ ವರ್ಗಾವಣೆ ಆಗ್ತಾ ಇದೆ. ಅದೇ ರೀತಿ ಸಾಕಷ್ಟು ಅಧಿಕಾರಗಳನ್ನು ವಿಕೇಂದ್ರೀಕರಣಗೊಳಿಸಿದ್ರೆ, ಹಾಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾಕಷ್ಟು ಅಧಿಕಾರಿಗಳ ಬೆಂಬಲವನ್ನು ನಾವು ನೀಡಿರೋದನ್ನು ಕಾಣ್ಬೋದು. ಸೊ ಹಿಂದೆ ಭಾಳಷ್ಟು ಹುದ್ದೆಗಳಿರಲಿಲ್ಲ, ಭಾಳ ಸೀಮಿತವಾದ ಕಾರ್ಯವ್ಯಾಪ್ತಿ, ಸೀಮಿತವಾದ ಸಿಬ್ಬಂದಿಗಳ ಬಲವನ್ನು ಗ್ರಾಮ ಪಂಚಾಯಿತಿಗಳು ಹೊಂದಿದ್ವು. ಈಗ ಸಾಕಷ್ಟು ಬಲಗೊಂಡಿದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು ಸೃಜನೆ ಮಾಡಲಾಗಿದೆ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳನ್ನು ಸೃಜನೆ ಮಾಡಲಾಗಿದೆ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹುದ್ದೆಗಳನ್ನು ಸೃಜನೆ ಮಾಡಲಾಗಿದೆ. ಸೊ ಅದ್ರ ಜೊತೆಗೆ ಗಣಕಯಂತ್ರ ನಿರ್ವಾಹಕ ಇರ್ಬೋದು, ಮತ್ತು ತಾಂತ್ರಿಕ ಸಿಬ್ಬಂದಿಗಳಿರ್ಬೋದು, ಕರ ವಸೂಲಿಗಾರರು ಇರ್ಬೋದು, ಪ್ರತಿ ಗ್ರಾಮಕ್ಕೆ ನಮ್ಮ ವಾಟರ್ ಮೆನ್ಸ್ ಇರ್ಬೋದು, ಹಾಗೆಯೇ ಸ್ವಚ್ಛತಾಗಾರರು ಇರ್ಬೋದು. ಈಗ ವೃಂದಬಲ ಸಾಕಷ್ಟು ವೃದ್ಧಿಯಾಗಿದೆ. ಅಂದರೆ ಅಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳ ಸಾಮರ್ಥ್ಯ ಹೆಚ್ಚಾದಂತೆ ಸೇವೆಗಳನ್ನು ಸಕಾಲಕ್ಕೆ ಜನರಿಗೆ ತಲುಪಿಸಲಿಕ್ಕೆ ಇದು ನೆರವಾಗ್ತದೆ. ಹಾಗೆ ಅನುದಾನಗಳ ಬಲವೂ ಕೂಡ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಗ್ರಾಮೀಣ ಜನರ ಬೇಡಿಕೆಗಳಿಗೆ ನಾವು ಒಂದಿಷ್ಟು ಮನ್ನಣೆಯನ್ನು ನೀಡಿ ಗ್ರಾಮದಲ್ಲಿ ಒಂದು ಕಣ್ಣಿಗೆ ಗೋಚರವಾಗುವ ರೀತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋದ್ರ ಮೂಲಕ ಸಾಕಷ್ಟು ಬದಲಾವಣೆಗಳನ್ನು ನಾವು ತರಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಸರ್. ಹೌದು ಸರ್, ಹೌದು. ಪಂಚಾಯತ್ ರಾಜ್ ನೀತಿ ನಿರ್ದೇಶನ ತತ್ವಗಳು ಇವು ಏನನ್ನ ಬಿಂಬಿಸ್ತವೆ ಸರ್? ಸರ್, ಬಹಳ ಒಳ್ಳೆಯ ಪ್ರಶ್ನೆಯನ್ನು ತಾವು ಪ್ರಸ್ತಾಪಿಸಿದ್ರಿ. ಭಾರತದ ಸಂವಿಧಾನದಲ್ಲಿ ನೀವೆಲ್ಲರೂ ನೋಡಿದಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕಾಣಬಹುದು. ಸೊ ಅದೇ ರೀತಿ ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ ಇತ್ತೀಚೆಗೆ ಆದಂಥ ಕೆಲವು ತಿದ್ದುಪಡಿಗಳಿಗೆ ಅನುಸಾರವಾಗಿ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳನ್ನು ಕೂಡ ಅಳವಡಿಸಲಾಗಿದೆ. ಈ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ಏನನ್ನ ಬಿಂಬಿಸ್ತವೆ ಅಂತಂದೇಳಿ ನಾವು ನೋಡೋದಾದರೆ, ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು, ಆರೋಗ್ಯ ಮತ್ತು ನೈರ್ಮಲ್ಯ ಸೇವೆಗಳನ್ನು ಒದಗಿಸಬೇಕು, ಮೂಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು, ಗ್ರಾಮೀಣ ಸಮುದಾಯಗಳು ಮತ್ತು ಸಂಘಟನೆಗಳನ್ನು ತನ್ನ ಸುಧಾರಣೆ ಮತ್ತು ಅಭಿವೃದ್ಧಿಯಲ್ಲಿ ಅವ್ರನ್ನ ಸಹಭಾಗಿಗಳನ್ನಾಗಿ ಮಾಡ್ತಕ್ಕಂಥದ್ದು, ಗ್ರಾಮೀಣ ನಿವಾಸಿಗಳ ಆರ್ಥಿಕ, ಸಾಮಾಜಿಕ ಮತ್ತು ಪರಿಸರಾತ್ಮಕ ಅವರ ಗುಣಮಟ್ಟವನ್ನು ವೃದ್ಧಿಸ್ತಕ್ಕಂಥದ್ದು, ಅರಣ್ಯ ಮತ್ತು ವನ್ಯಜೀವಿಗಳನ್ನು ಮುಂದಿನ ಪೀಳಿಗೆಗಾಗಿ ಅವುಗಳನ್ನು ನಾವು ಭಾಳ ಅತ್ಯಂತ ಜತನದಿಂದ ಸಂರಕ್ಷಣೆ ಮಾಡ್ತಕ್ಕಂಥ ಸಮರ್ಥನೀಯವಾದಂಥ ವಿಧಾನಗಳನ್ನು ಅನುಸರಣೆ ಮಾಡ್ತಕ್ಕಂಥದ್ದು, ಸ್ಥಳೀಯ ಸಮುದಾಯಗಳ ಏನು ಕಲೆ ಇದೆ, ಸಂಸ್ಕೃತಿ ಇದೆ, ಆ ಪರಂಪರೆಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು, ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡ್ತಕ್ಕಂಥದ್ದು, ದೇಸಿ ವೈವಿಧ್ಯತೆ ಉಳ್ಳಂಥ ಬೀಜಗಳ ತಳಿಗಳೇನಿದೆ ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇದ್ವಿ, ಸಿರಿಧಾನ್ಯಗಳು, ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಬಿಳಿಜೋಳ ಇರ್ಬೋದು, ಸಾಮೆ, ಸಾವೆ, ಕೊರ್ಲ, ಅರ್ಕ ಏನು ಇತ್ಯಾದಿ ಇವೆಲ್ಲ ಏನಿದೆ
ಅಂದರೆ ಇವೆಲ್ಲವೂ ಬಹಳಷ್ಟು ಅವನತಿಯ ಅಥವಾ ತೀರಾ ಕಳೆದು ಹೋಗುವಂಥ ತಳಿಗಳೇನಿದೆ ಇವನ್ನ ಮತ್ತೆ ಪ್ರವರ್ಧಮಾನಕ್ಕೆ ತಗೊಂಬಂದು ಅಂಥ ತಳಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಾಗಿದೆ. ಕೃಷಿ ಕೈಗಾರಿಕಾ ಕೇಂದ್ರಗಳು ಮತ್ತು ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಕೂಡ ನಮ್ಮ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಾಗಿದೆ. ರಾಷ್ಟ್ರೀಯ ಮತ್ತು ರಾಜ್ಯ ಕಾರ್ಯನೀತಿಗಳಿಗೆ ಅನುಸಾರವಾಗಿ ಅಂದರೆ ಗ್ರಾಮ ಪಂಚಾಯಿತಿಗಳು ಯಾವತ್ತೂ ಸಹ ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯನೀತಿಗಳೇನಿದೆ ಅದರ ಅನುಸಾರವಾಗಿ ಕೆಲಸ ಮಾಡಬೇಕಾಗ್ತದೆ. ಗ್ರಾಮ ಮಟ್ಟದಲ್ಲಿ ಇವು ಸ್ವಯಂ ಸರ್ಕಾರಗಳಾಗಿದ್ದಾಗ್ಯೂ ಸಹ ಸಂವಿಧಾನಕ್ಕೆ ಹೊರತಾಗಿಲ್ಲ, ಅಥವಾ ರಾಜ್ಯ ಸರ್ಕಾರಗಳು ಏನು ಒಂದು ಕಾನೂನನ್ನು ಅಥವಾ ಅಧಿನಿಯಮವನ್ನು ಏನು ರಚನೆ ಮಾಡಿದ್ದಾರೆ, ಗ್ರಾಮ ಪಂಚಾಯಿತಿಗಳು ಕೂಡ ಆ ಅಧಿನಿಯಮಗಳಿಗೆ ಅನುಸಾರವಾಗಿ ಆ ನಿಬಂಧನೆಗಳಿಗೆ ಒಳಪಟ್ಟೆ ಕೆಲಸ ಮಾಡೋದ್ರಿಂದ ಆ ಕಾರ್ಯನೀತಿಗಳಿಗೆ ಅನುಸಾರವಾಗಿಯೇ ನಾವು ಕಾರ್ಯ ಮಾಡಬೇಕಾಗ್ತದೆ. ಇದು ಕೂಡ ನಮ್ಮ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದು. ಇವೆಲ್ಲದರ ಒಟ್ಟಾರೆ ಆಶಯ ಏನು ಅಂದರೆ ಶಾಂತಿಯುತ ಸಮಾಜ ಮತ್ತು ಕೋಮು ಸೌಹಾರ್ದವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಹಾಗೂ ಎಲ್ಲ ರೀತಿಯ ಹಿಂಸೆಗಳನ್ನು ತಡೆಗಟ್ಟಿ ಸುರಕ್ಷಿತ ಮತ್ತು ಸಹನಶೀಲ ಸಮುದಾಯಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಗಳ ತತ್ವಗಳಾಗಬೇಕು ಅಂತಕ್ಕಂಥದ್ದು. ನಮ್ಮ ಒಟ್ಟಾರೆ ನಾವು ಇದುವರೆಗೆ ಪ್ರಸ್ತಾಪಿಸಿದಂಥ ಎಲ್ಲ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ನಮಗೆ ತತ್ವಗಳಾಗಿ ಗೋಚರಿಸ್ತವೆ ಸರ್. ಗ್ರಾಮೀಣ ಭಾಗಗಳಲ್ಲಿ ಸ್ವಯಂ ಆಡಳಿತ ಸರ್ಕಾರಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಹೆಸರು ಕೇಳ್ದರೆ ಇಲ್ಲ ಅಂತ ಹೇಳ್ಬೋದು ಸರ್. ಹಾಗಿದ್ದಾಗ ಗ್ರಾಮ ಪಂಚಾಯಿತಿಯ ಮುಖ್ಯ ಪಾತ್ರ ಏನಂತ ಹೇಳ್ತೀರಾ ಸರ್? ಹೌದು ಸರ್, ತಾವು ಹೇಳಿದಾಗೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗಳ ಹೆಸರು ಕೇಳಿದವರೇ ಇಲ್ಲ. ಹಾಗೆ ಗ್ರಾಮ ಪಂಚಾಯಿತಿಗಳಿಂದ ಸವಲತ್ತುಗಳನ್ನು ಪಡೆಯದ ಒಬ್ಬ ಫಲಾನುಭವಿಗಳನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಒಂದಲ್ಲ ಒಂದು ಅರ್ಥದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಒಂದಲ್ಲ ಒಂದು ಸೇವೆಗಳನ್ನು ಪ್ರತಿಯೊಬ್ಬರು ಕೂಡ ಪಡೆದಿರೋರೇ ಆಗಿದ್ದಾರೆ. ಗ್ರಾಮ ಪಂಚಾಯಿತಿಗಳ ಬಗ್ಗೆ ಗ್ರಾಮೀಣ ಜನತೆಗೆ ಸಾಕಷ್ಟು ಅರಿವಿದ್ದಾಗ್ಯೂ ಸಹ ತಮ್ಮ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಜನತೆಗೆ ಮತ್ತಷ್ಟು ಮಾಹಿತಿಯನ್ನು ನಾವು ಹೇಳೋದಾದರೆ, ಗ್ರಾಮ ಪಂಚಾಯಿತಿಗಳು ಗ್ರಾಮಗಳಲ್ಲಿ ಸ್ವಯಂ ಸರ್ಕಾರಗಳಾಗಿ ಸ್ವಯಂ ಆಡಳಿತ ಸರ್ಕಾರಗಳಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ಏನು ಅಂದರೆ ಬಹುಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳು ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು. ಪ್ರತಿ ಹಂತದಲ್ಲಿ ನಾವು ಅವರನ್ನು ಸಹಭಾಗಿಗಳನ್ನಾಗಿಸ್ಕೊಂಡು ತಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಜನವಸತಿ ಸಭಾ ಆಗ್ತದೆ, ವಾರ್ಡ್ ಸಭಾ ಆಗ್ತದೆ, ಗ್ರಾಮ ಸಭಾ ಆಗ್ತದೆ, ಮಕ್ಕಳ ಗ್ರಾಮ ಸಭಾ ಆಗ್ತದೆ, ಮಹಿಳಾ ಗ್ರಾಮ ಸಭಾ ಆಗ್ತದೆ. ಅಂದರೆ ಸಾಕಷ್ಟು ಸಭೆಗಳನ್ನು ನಾವು ಮಾಡ್ತೀವಿ. ಯಾಕೆ ಇಷ್ಟೊಂದು ಸಭೆಗಳನ್ನು ಮಾಡ್ತೀವಿ ಅಂದರೆ ಈ ಸಭೆಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಏನು ಅಶಕ್ತರಿದ್ದಾರೆ, ತಳ ಸಮುದಾಯದವರಿದ್ದಾರೆ, ಸಮಾಜದ ಕಟ್ಟಕಡೆಯ ನಾಗರಿಕ ಏನಿದ್ದಾನೆ ಅವನಿಗೆ ಅವನ ಬೇಡಿಕೆಗಳನ್ನು ಹೇಳಲಿಕ್ಕೆ ಒಂದು ವೇದಿಕೆ ಬೇಕು. ಅಂಥ ವೇದಿಕೆಗಳನ್ನು ಈ ಸಭೆಗಳು ಒದಗಿಸ್ತವೆ. ಎಲ್ಲೋ ಗ್ರಾಮಗಳಲ್ಲಿ ಯಾವುದೋ ಒಂದು ಮೂಲಭೂತ ಸೌಕರ್ಯ ಆಗಬೇಕು ಅಥವಾ ಯಾವುದೋ ಒಂದು ಸಮಸ್ಯೆ ಇದೆ ಅದರ ಪರಿಹಾರ ಆಗಬೇಕು ಅಂದರೆ ಎಲ್ಲೋ ರಾಜ್ಯ ಮಟ್ಟದಲ್ಲಿ ಅಥವಾ ಇನ್ನೆಲ್ಲೋ ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಯೋಜನೆಯನ್ನು ರೂಪಿಸಿ ಅನುಷ್ಠಾನ ಮಾಡೋದ್ರ ಬದಲು ನೇರವಾಗಿ ಗ್ರಾಮಗಳಿಗೆ ಹೋಗ್ಬಿಟ್ಟು ಆ ಗ್ರಾಮೀಣ ಜನತೆಯ ಏನು ಬೇಡಿಕೆಗಳಿದೆ ಅಥವಾ ಅವರ ಕುಂದುಕೊರತೆಗಳಿದೆ ಅವರನ್ನೇ ಕೇಳಿಬಿಟ್ಟು ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಆ ಯೋಜನೆಗಳನ್ನು ಅನುಷ್ಠಾನ ಮಾಡಿದಾಗ ಬಹುಶಃ ಭಾಳಷ್ಟು ಒಂದು ವಸ್ತುನಿಷ್ಠವಾದಂಥ ಒಂದು ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಏನು ನಮ್ಮ ಗ್ರಾಮೀಣ ಜನತೆಯ ನಾಗರಿಕರಿದ್ದಾರೆ ಅವರು ತಮ್ಮ ಬೇಡಿಕೆಗಳನ್ನು ಕುಂದುಕೊರತೆಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಬೇಕು, ಅವರಿಗೆ ಅಂಥ ಒಂದು ವೇದಿಕೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿಯೇ ಸಾಕಷ್ಟು ಸಭೆಗಳನ್ನು ನಾವು ವಾರ್ಡ್ ಸಭೆಗಳನ್ನು ನಾವು ಆಯೋಜನೆ ಮಾಡ್ತಾ ಬರ್ತಾ ಇದ್ವಿ. ಮಕ್ಕಳಿಗಾಗಿಯೂ ಕೂಡ ಒಂದು ವೇದಿಕೆ ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ ಮಕ್ಕಳ ಗ್ರಾಮ ಸಭೆ ಮೂಲಕ. ಮಹಿಳಾ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಮಹಿಳೆಯರ ಅಸಮಾನತೆ, ಲಿಂಗ ಅಸಮಾನತೆಯನ್ನು ಮತ್ತು ಮಹಿಳೆಯರು ಏನು ಎದುರಿಸ್ತಾ ಇದ್ದಾರೆ ಸವಾಲುಗಳನ್ನು, ಅವರ ತೊಂದರೆಗಳನ್ನು, ಅವ್ರ ಬೇಡಿಕೆಗಳನ್ನು ನಾವೆಲ್ಲವನ್ನು ಕೂಡ ಆಲಿಸ್ಲಿಕ್ಕೆ ನಮಗೊಂದು ಅವಕಾಶ ಆಗ್ತದೆ. ಅಂಥ ಒಂದು ಅವರ ಬೇಡಿಕೆಗಳನ್ನು ನಾವೆಲ್ಲರೂ ಕೂಡ ಸಹಾನುಭೂತಿಯಿಂದ ಒಂದು ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಅವನ್ನ ಕಾರ್ಯಾನುಷ್ಠಾನ ಮಾಡಲಿಕ್ಕೆ ಇದಕ್ಕಿಂತ ಬಹುದೊಡ್ಡ ವೇದಿಕೆ ಮತ್ತೊಂದು ಸಿಗಲಾರದು ಅಂತೇಳಿ ನನ್ನ ವೈಯಕ್ತಿಕ ಅಭಿಮತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳನ್ನು ಗ್ರಾಮ ಪಂಚಾಯತಿ ಮೂಲಕ ಅನುಷ್ಠಾನ ಮಾಡುವುದನ್ನು ನಾವು ಕಾಣ್ತಾ ಇದ್ದೀವಿ ಸರ್. ಈ ತರಹ ಯಾವ ಒಂದು ಸೇವೆಗಳನ್ನು ಗ್ರಾಮೀಣ ಜನತೆ ಪಡಿಬಹುದು ಅಂತೀರಾ ಸರ್? ಸರ್, ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳನ್ನು ನಾವು ಗ್ರಾಮ ಪಂಚಾಯತಿಗಳ ಮೂಲಕ ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ಕಾಣ್ಬೋದು ಸರ್. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಹುದೊಡ್ಡ ಯೋಜನೆ. ಗ್ರಾಮ ಭಾಗದಲ್ಲಿ
ವಲಸೆಯನ್ನು ತಡೆಗಟ್ಟಿಬಿಟ್ಟು ಸೊ ಅವರವರ ಗ್ರಾಮಗಳಲ್ಲೇ ಅವರಿರುವಂಥ ಪ್ರದೇಶಗಳಲ್ಲಿಯೇ ಅವರಿಗೆ ಉದ್ಯೋಗಗಳನ್ನು ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿವಸಗಳ ಉದ್ಯೋಗಗಳನ್ನು ಕೊಡೋದ್ರ ಮೂಲಕ ಅವರು ಒಂದು ಸ್ವಾವಲಂಬಿ ಬದುಕನ್ನು ಬದುಕಲಿಕ್ಕೆ ಯಾವ ರೀತಿಯ ಒಂದು ವಾತಾವರಣ ಕಲ್ಪಿಸ್ಬೋದು, ಅದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕಲ್ಪಿಸ್ತದೆ. ಹಾಗೆಯೇ ಇವತ್ತು ಪ್ರತಿ ಮನೆಯಲ್ಲಿ ನಾವು ಟಿ ವಿ ಕಾಣ್ತೀವಿ. ಪ್ರತಿ ಮನೆಯಲ್ಲಿ ಅವ್ರ ಮನೆಯಲ್ಲಿ 10 ಜನ ಇದ್ದರೆ 10 ಜನಕ್ಕೂ ಮೊಬೈಲ್ ಕಾಣ್ತೀವಿ. ಖಂಡಿತ. ಅವ್ರ ಮನೆಯಲ್ಲಿ ದ್ವಿಚಕ್ರ ವಾಹನ ಇರ್ತದೆ, ಮತ್ತು 4 ಚಕ್ರ ವಾಹನಗಳನ್ನು ಕೂಡ ಇತ್ತೀಚೆಗೆಲ್ಲ ನೋಡ್ತೀವಿ. ಸೊ ಅವ್ರಿಗೆ ಏನು ಅಂದರೆ ಅವೆಲ್ಲವೂ ಕೂಡ ಒಂದು ಪ್ರೌಢ ಹೆಮ್ಮೆ, ಗರ್ತೆಯ ಜೀವನವನ್ನು ಮಾಡಲಿಕ್ಕೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಭ್ಯಂತರ ಇಲ್ಲ. ಬಟ್ ನಾವು ಹೇಳೋದು ಏನು ಅಂದರೆ, ಇಷ್ಟೆಲ್ಲ ಆಧುನಿಕ ಸವಲತ್ತುಗಳು ನಿಮ್ಮಲ್ಲಿ ಇದ್ದಾಗ್ಯೂ ಸಹ ನಿಮ್ಮ ಮನೆಯಲ್ಲಿ ಒಂದು ಶೌಚಾಲಯ ಇಲ್ಲದಲೇ ನೀವು ಗ್ರಾಮೀಣ ಭಾಗದಲ್ಲಿ ನಮ್ಮ ಜಮೀನಿದೆ ಸಾಕಷ್ಟು ಅಥವಾ ಹೊರಗಡೆ ಬೈಲಿದೆ ಅಂತಂದೇಳಿ ನೀವು ಬಹಿರ್ದೆಸೆಗೆ ಅಂತ ಹೋದ್ರೆ ಸೊ ನಿಮ್ಮ ಮನೆಯಲ್ಲಿ ಸಾಕಷ್ಟು ಒಳ್ಳೆ ಟಿವಿ ಇದ್ದಾಗ್ಯೂ ಸಹ, ದ್ವಿಚಕ್ರ ವಾಹನ ಇದ್ದಾಗ್ಯೂ ಸಹ, ಮತ್ತೆ ನೀವು ಒಳ್ಳೆ ಐಷಾರಾಮಿ ಮೊಬೈಲ್ ಬಳಸ್ತಿದ್ದಾಗ್ಯೂ ಸಹ ನಿಮ್ದು ಐಷಾರಾಮಿ ಜೀವನ ಆಗ್ಲಾರ್ದು. ಸೊ ನೀವು ಒಂದು ಘನತೆಯಿಂದ ಜೀವಿಸಬೇಕಾದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಶೌಚಾಲಯನ ಹೊಂದಿರಲೇಬೇಕು. ಶೌಚಾಲಯ ಅಂತಕ್ಕಂಥದ್ದು ಒಂದು ಘನತೆ ಇವತ್ತು. ಸೊ ಆ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡು ನಾವು ನೋಡ್ತೀವಿ ಗ್ರಾಮ ಮಟ್ಟದಲ್ಲಿ ಬಹಿರ್ದೆಸೆಗೆ ಹೋಗಬೇಕು ಅಂದರೆ ಶೌಚಾಲಯ ಇಲ್ಲದ ಕಡೆ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಕತ್ತಲೆಯನ್ನೇ ಅವರು ಆಶ್ರಯಿಸಬೇಕಾಗಂತ ಪರಿಸ್ಥಿತಿಗಳನ್ನು ನಾವು ಕಾಣ್ತೀವಿ ಸರ್. ಇದು ಬಹಳ ದುರ್ದೈವ. ಇವತ್ತಿನ ಇಷ್ಟೊಂದು ಮುಂದುವರೆದಂತಹ ಕಾಲಘಟ್ಟದಲ್ಲಿ ಅವರು ಶೌಚಕ್ಕೆ ಹೋಗಬೇಕು ಅಂದರೆ ಕತ್ತಲಾಗುವವರೆಗೂ ಕಾಯಬೇಕು ಅಂದರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದು ಇರಲಾರ್ದು. ಖಂಡಿತ ಸರ್. ಸೊ ಹಾಗಾಗಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಾವು ಸಹಾಯಧನವನ್ನು ಕೊಡಮಾಡ್ತಾ ಇದ್ವಿ. ಆ ಸಹಾಯಧನವನ್ನು ಪಡ್ಕೊಂಡು ಗ್ರಾಮೀಣ ಜನತೆ ಒಂದು ಅವರ ಘನತೆಯ ಜೀವನವನ್ನು ಬದುಕಲಿಕ್ಕೆ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಸಮರ್ಪಕ ರೀತಿಯಲ್ಲಿ ಬಳಸ್ತಾ ಹೋದರೆ ನಿಜವಾಗ್ಲೂ ಅವರು ಒಂದು ಆತ್ಮಗೌರವದ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಒಂದು ಸರ್ಕಾರದ ಮಹತ್ತರ ಆಶಯ ಆಗಿದೆ. ಇದು ಕೂಡ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳ ಮೂಲಕನೇ ಅನುಷ್ಠಾನ ಆಗ್ತಕ್ಕಂಥದ್ದು. ಹಾಗೆಯೇ 15ನೇ ಹಣಕಾಸು ಕೇಂದ್ರ ಸರ್ಕಾರದ ಏನು ಯೋಜನೆ ಇದೆ ಇದರ ಮೂಲಕನೂ ಕೂಡ ಗ್ರಾಮ ಪಂಚಾಯತಿಗಳಿಗೆ ಸಾಕಷ್ಟು ಅನುದಾನಗಳನ್ನು ಕೊಡ್ಮಾಡ್ತಾ ಇದ್ದಾರೆ. ಇಲ್ಲಿ ನೈರ್ಮಲ್ಯ ಸೇವೆಗಳನ್ನು ಒದಗಿಸ್ಲಿಕ್ಕೆ, ಸಮುದಾಯ ಆಸ್ತಿಗಳ ನಿರ್ಮಾಣ ಮಾಡಲಿಕ್ಕೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಸಾಕಷ್ಟು ಅವಕಾಶ ಇರ್ತಕ್ಕಂಥದ್ದನ್ನು ಕಾಣಬಹುದು. ಹಾಗೆ ಜಲ್ ಜೀವನ್ ಮಿಷನ್ ಯೋಜನೆಗಳ ಮೂಲಕ ಮನೆಗೆ ಗಂಗೆಯನ್ನು ಹರಿಸ್ತಕ್ಕಂಥ ಮಹತ್ತರ ಯೋಜನೆಗಳು ಕೂಡ ಜಾರಿನಲ್ಲಿದೆ. ಸಾಕಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ಯೋಜನೆಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಏನು ವಸತಿ ರೈತರಿದ್ದಾರೆ ಸೊ ಅವ್ರಿಗೆ ಆಶ್ರಯವನ್ನು ಕಲ್ಪಿಸ್ತಕ್ಕಂಥ ಯೋಜನೆಗಳನ್ನು ಕೂಡ ಗ್ರಾಮ ಪಂಚಾಯತಿ ಮೂಲಕ ನಾವು ಸಾಕಾರ ಮಾಡ್ತಾ ಇದ್ದೀವಿ. ಹಾಗೆಯೇ ಗ್ರಾಮ ಪಂಚಾಯಿತಿಗಳು ಸ್ವಂತ ಸಂಪನ್ಮೂಲಗಳ ಸಂಗ್ರಹಗಳನ್ನು, ಓನ್ ಸೋರ್ಸ್ ರೆವಿನ್ಯೂ ಅಂತ ನಾವೇನು ಕರಿತೀವಿ, OSR ಅಂತೇಳಿ, ಸ್ವಂತ ಸಂಪನ್ಮೂಲಗಳನ್ನು ಸಂಗ್ರಹಿಸೋದ್ರ ಮೂಲಕ ಅಂದರೆ ಆಡು ಭಾಷೆಯಲ್ಲಿ ಟ್ಯಾಕ್ಸ್ ಕಟ್ಟೋದು, ತೆರಿಗೆಗಳು, ಕಂದಾಯ ವಸೂಲಿ ಅಂತ ಏನು ನಾವೆಲ್ಲ ಕರಿತಾ ಇದ್ದೀವಿ, ಇವುಗಳನ್ನು ನಾವು ಕ್ರೋಢೀಕರಿಸೋದ್ರ ಮೂಲಕನೂ ಸಹ ಗ್ರಾಮೀಣ ಭಾಗದಲ್ಲಿ ಜನತೆಗೆ ಸೊ ಅವರ ವಾರ್ಡ್ಗಳಲ್ಲಿ ಅಥವಾ ಅವರ ಗ್ರಾಮಗಳಲ್ಲಿ ಏನು ಕೊರತೆಗಳಿದೆ, ಏನು ಅವರ ಬೇಡಿಕೆಗಳಿದೆ, ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಸೊ ಅಂಥ ಬೇಡಿಕೆಗಳನ್ನು, ಅಂಥ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೂಡ ಈ ಸ್ವಂತ ಸಂಪನ್ಮೂಲ ಅನುದಾನಗಳ ಮೂಲಕನೂ ಕೂಡ ಕೈಗೊಳ್ಳಲಿಕ್ಕೆ ಸಾಕಷ್ಟು ಅವಕಾಶ ಇರತಕ್ಕಂಥದ್ದು. ಮತ್ತು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಯಾರಾದರೂ ಆ ಗ್ರಾಮಗಳ ಅಥವಾ ಹೊರಗಿನವರು ಯಾರಾದರೂ ಕೂಡ ಇವೆಲ್ಲವೂ ಕೂಡ ಕೆಲವು ಪ್ರಮುಖ ಯೋಜನೆಗಳು ಗ್ರಾಮ ಪಂಚಾಯಿತಿಯ ಮೂಲಕ ಅನುಷ್ಠಾನ ಆಗ್ತಕ್ಕಂಥದ್ದು. ಇದರ ಜೊತೆಗೆ ಏನು ಕ್ಷೇತ್ರ ಇಲಾಖೆಗಳಿದೆ, ಆರೋಗ್ಯ ಇರ್ಬೋದು, ಶಿಕ್ಷಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಕೃಷಿ ಇಲಾಖೆ, ಈ ರೀತಿಯ ಸಾಕಷ್ಟು ಇಲಾಖೆಗಳನ್ನು ಮೇಲುಸ್ತುವಾರಿ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಸಂವಿಧಾನದತ್ತವಾಗಿ ಗ್ರಾಮ ಪಂಚಾಯಿತಿಗಳಿಗೆ ನೀಡಿರೋದ್ರಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಒಂದು ಚುನಾಯಿತ ಮಂಡಳಿ ಇದೆ ಅಥವಾ ಚುನಾಯಿತ ನಿಕಾಯ ಇದೆ, ಚುನಾಯಿತ ನಿಕಾಯನ ಒಳಗೊಂಡಂಥ ನಮ್ಮ ಮಂಡಳಿ ನಾವೆಲ್ಲರೂ ಕೂಡ ಗ್ರಾಮಗಳಲ್ಲಿ ಆ ಇಲಾಖೆಗಳ ಮೂಲಕ ಏನು ಯೋಜನೆಗಳು ಕಾರ್ಯಾನುಷ್ಠಾನ ಆಗ್ತಾ ಇದ್ದಾವೆ ಅವು ಸಮರ್ಪಕವಾಗಿ ಆಗ್ತಿದೆಯೋ ಇಲ್ವೋ, ಜನರಿಗೆ ಸಮರ್ಪಕವಾಗಿ ಅದು ತಲುಪ್ತಿದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ಕೂಡ ನಾವು ಮೇಲುಸ್ತುವಾರಿ ಮಾಡ್ತಕ್ಕಂಥ ಅಧಿಕಾರವನ್ನು ಸಹ ಗ್ರಾಮ ಪಂಚಾಯಿತಿಗಳಿಗೆ ನೀಡಿರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಅವಕಾಶ ಇರುವಂಥದ್ದನ್ನು ನಾವು ಕಾಣಬಹುದು ಸರ್. ಗ್ರಾಮ ಪಂಚಾಯಿತಿಗಳಲ್ಲಿ ಬಾಪೂಜಿ ಸೇವಾ ಕೇಂದ್ರಗಳನ್ನು ತೆರೆದಿರೋದ್ರಿಂದ ಗ್ರಾಮೀಣ ಜನರಿಗೆ, ಮುಖ್ಯವಾಗಿ ರೈತರಿಗೆ ಯಾವ್ಯಾವ ಸೇವೆಗಳು ದೊರೀತವೆ, ಹಾಗೆ ಯಾವ್ಯಾವ ರೀತಿ ಅನುಕೂಲ ಆಗಿದೆ ಅಂತ ಹೇಳ್ತೀರಾ ಸರ್? ಭಾಳ ಒಳ್ಳೆಯ ಪ್ರಶ್ನೆಯನ್ನು ತಾವು ಇಲ್ಲಿ
ಪ್ರಸ್ತಾಪ ಮಾಡಿದ್ರಿ ಸರ್. ಹೌದು ಸರ್. ಬಾಪೂಜಿ ಸೇವಾ ಕೇಂದ್ರಗಳಂದ್ರೆ ಈಗ ಕಂದಾಯ ಇಲಾಖೆಯಲ್ಲಿ ಅಟಲ್ಜಿ ಜನಸ್ನೇಹಿ ಕೇಂದ್ರ ಅಂತೇಳಿ ತಾವು ಕೇಳಿರ್ತೀರಿ, ನಾಡ ಕಚೇರಿಗಳಲ್ಲಿ ಇರ್ತಕ್ಕಂಥದ್ದು. ಸೊ ಅದೇ ರೀತಿನಲ್ಲಿ ಅದೇ ಒಂದು ಪರಿಕಲ್ಪನೆ ಅಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಬಾಪೂಜಿ ಸೇವಾ ಕೇಂದ್ರ ಅಂದರೆ BSK ಅಂತ ಕರಿತೀವಿ ನಾವು. ಬಾಪೂಜಿ ಸೇವಾ ಕೇಂದ್ರಗಳನ್ನು ನಾವು ಈಗ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಆ ಒಂದು ಕೇಂದ್ರಗಳನ್ನು ತೆರೆದುಬಿಟ್ಟು ಅದ್ರ ಮೂಲಕ ಗ್ರಾಮೀಣ ಜನತೆಗೆ ಸಾಕಷ್ಟು ಇವೆಲ್ಲವನ್ನು ಕೂಡ ನಾಡ ಕಚೇರಿಗೆ ಹೋಗಿ ತಗೋಬೇಕಿತ್ತು. ಹೌದು, ಮೊದಲೆಲ್ಲ ತಾಲೂಕು ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಿಗೆ ಹೋಗ್ಬಿಟ್ಟು ನಾಡ ಕಚೇರಿಗಳಲ್ಲಿ ಹೌದು ಹೋಬಳಿಗೆ ಒಂದು ಇರ್ತದೆ. ಹೌದು ಸರ್. ಏನಂದ್ರೆ ಗ್ರಾಮೀಣ ಜನತೆ ಸೊ ಅವರ ಸಮಯ ದುಡಿಮೆ ಎಲ್ಲವನ್ನೂ ಕೂಡ ವ್ಯರ್ಥ ಮಾಡಿಕೊಂಡು ದೂರದ ಹೋಬಳಿ ಕೇಂದ್ರಗಳಿಗೆ ಹೋಗಿ ಸಾಕಷ್ಟು ಸಾರಿ ಅಲದಾಡಿ ಅವರು ಬಹಳಷ್ಟು ವೇದನೆಯನ್ನ ಪಟ್ಕೋಬಾರದು, ಸಕಾಲಕ್ಕೆ ಅವರಿಗೆ ಸೇವೆಗಳು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಗ್ರಾಮೀಣ ಜನತೆಯನ್ನು ಅದರಲ್ಲೂ ವಿಶೇಷವಾಗಿ ರೈತರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ಏನು 44 ಸೇವೆಗಳು ಲಭ್ಯ ಆಗ್ತಾ ಇತ್ತು, ಆ 44 ಸೇವೆಗಳನ್ನು ಕೂಡ ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಸಿಗುವ ರೀತಿ ನಾವು ಮಾಡಿದರೆ ಜನಗಳಿಗೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ ಸೊ ಅದನ್ನು ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಮ್ಮ ಪಂಚತಂತ್ರ 2.0 ಆ ತಂತ್ರಾಂಶ ಮತ್ತು ನಾಡ ಕಚೇರಿ ತಂತ್ರಾಂಶವನ್ನು ಸಂಯೋಜನೆ ಮಾಡಿಬಿಟ್ಟು ಸೊ ಈಗ ನಮಗೆ ಸಾಕಷ್ಟು ಪ್ರಮಾಣ ಪತ್ರಗಳನ್ನು ಸಾಕಷ್ಟು ಸೇವೆಗಳನ್ನು ನಾವು ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕನೇ ನಾವು ಒದಗಿಸ್ಲಿಕ್ಕೆ ನಮಗೆ ಅವಕಾಶ ಮಾಡಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇದರ ಜೊತೆಗೆ ಸೊ ಜನನ ಮತ್ತು ಮರಣ ಪತ್ರಗಳ ಒಂದು ನೋಂದಣಿ ಮತ್ತು ವಿತರಣೆ ಕೆಲಸವನ್ನು ಕೂಡ ಗ್ರಾಮ ಪಂಚಾಯತಿಗಳಿಗೆ ವಿತರಿಸಿರುವಂಥದ್ದು ನಿಜವಾದ ಅರ್ಥದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅಂತಲೇ ಭಾವಿಸ್ಬೋದು. ಸೊ ಈಗ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳೇ ಅವಕ್ಕೆ ನೋಂದಣಾಧಿಕಾರಿಯಾಗಿರ್ತಾರೆ. ನಮ್ಮಲ್ಲಿನೇ ಅವನ್ನು ವಿತರಿಸೋದ್ರಿಂದ ಜನಗಳಿಗೆ ಸುಲಭ ಲಭ್ಯ ಆಗ್ತದೆ, ಅಲ್ಪಾವಧಿನಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ಅವರು ಅಲದಾಡದ ರೀತಿಯಲ್ಲಿ ಅವ್ರಿಗೆ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳು ಕೂಡ ಸಿಗ್ತಕ್ಕಂಥದ್ದು. ಇದರ ಜೊತೆಗೆ ಏನು ಗ್ರಾಮೀಣಗಳಲ್ಲಿ ಆಸ್ತಿಗಳನ್ನು ಅವ್ರು ಹೊಂದಿರ್ತಾರೆ ಗ್ರಾಮೀಣ ಜನತೆ, ಸೊ ಅವುಗಳಿಗೆ ಈ ಸ್ವತ್ತುಗಳನ್ನು ವಿತರಿಸ್ತಕ್ಕಂಥದ್ದು. ಮನೆ ಬಾಗಿಲಿಗೆ ಈ ಸ್ವತ್ತು ಅಂತಕ್ಕಂಥ ಪರಿಕಲ್ಪನೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಪ್ರಾರಂಭ ಮಾಡಿದ್ರು, ಅದಕ್ಕೆ ಚಾಲನೆ ಮಾಡಿದ್ರು. ಇವತ್ತು ಕೂಡ ಅತ್ಯುತ್ತಮ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇದೆ. ಅವರ ಆಸ್ತಿಗಳ ದಾಖಲಾತಿಗಳನ್ನು ಜನರು ಅವರು ಯಾವುದೇ ರೀತಿಯ ವಿಳಂಬಕ್ಕೆ ಅವಕಾಶ ಇಲ್ಲದಂತಾನೆ ಅವರು ಅವರ ಆಸ್ತಿಗಳ ದಾಖಲಾತಿಗಳನ್ನು ಬಹಳ ಸುಲಭ ಮಾರ್ಗದಲ್ಲಿ ಪಡೀಲಿಕ್ಕೆ ಇದು ಕೂಡ ಹೆಚ್ಚಿನ ನೆರವಾಗಿದೆ ಸರ್. ಗ್ರಾಮ ಪಂಚಾಯತಿ ಹಂತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಕಷ್ಟು ಯೋಜನೆಗಳು ಇದಾವೆ ಸರ್. ಮುಖ್ಯವಾಗಿ ಇರುವಂತಹ ಯೋಜನೆಗಳು ಯಾವ್ಯಾವು, ಅದರಿಂದ ಗ್ರಾಮೀಣ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಸರ್? ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಗ್ರಾಮೀಣ ಜನತೆ ಅದರಲ್ಲೂ ವಿಶೇಷವಾಗಿ ರೈತರು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮತ್ತೆ ಬದುಗಳನ್ನು ನಿರ್ಮಾಣ ಮಾಡ್ಕೋಬಹುದು, ಮತ್ತೆ ದನದ ಕೊಟ್ಟಿಗೆ, ಕುರಿ ಕೊಟ್ಟಿಗೆ, ಹಂದಿ ಸಾಕಾಣಿಕೆ ಕೊಟ್ಟಿಗೆಗಳು ಮತ್ತೆ ಕೋಳಿ ಫಾರಂಗಳು, ಸೊ ಇವೆಲ್ಲವನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೇರವಾಗಿ ಅವರೇ ಫಲಾನುಭವಿಯಾಗಿರ್ತಾರೆ, ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಅನುದಾನ ಬರ್ತಕ್ಕಂಥದ್ದು. ಇಲ್ಲೆಲ್ಲೂ ಕೂಡ ಬೇರೆ ರೀತಿಯ ಇದಕ್ಕೆ ಆಸ್ಪದಗಳು ಇಲ್ಲ, ಮಾಡ್ಕೋಬಹುದು, ಅವಕಾಶ ಇದೆ. ಸೊ ಹಾಗೆ ಅವರು ತೋಟಗಾರಿಕೆ ವಿಷಯಕ್ಕೆ ಬಂದ್ರೆ ತೋಟಗಾರಿಕೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಮತ್ತೆ ಅರಣ್ಯ ಇಲಾಖೆಯಿಂದನೂ ಕೂಡ ಸೊ ಉದಾಹರಣೆಗೆ ಅವರು ಆರ್ಟಿಕಲ್ಚರ್ ಮಾಡ್ತಾರೆ ಅಂತ ಬಯಸಿದ್ರೆ ತೋಟಗಾರಿಕೆಗಳನ್ನ ಅವ್ರು ದಾಳಿಂಬೆ ಬೆಳಿಬಹುದು, ಪಪ್ಪಾಯ ಬೆಳಿಬಹುದು, ಅಡಿಕೆಗಳಿಗೂ ಕೂಡ ಅವಕಾಶ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಈಗ ಗ್ರಾಮೀಣ ಭಾಗದಲ್ಲಿ ರೈತರು, ಕೃಷಿ ಕಾರ್ಮಿಕರು ಮತ್ತೆ ಬೇರೆ ಎಲ್ಲ ರೀತಿಯ ಅಶಕ್ತ ಜನರಿಗೂ ಸಹ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಹುದೊಡ್ಡ ಆಸರೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸೊ ಹಾಗಾಗಿ ಅವ್ರಿಗೆ ಉದ್ಯೋಗ ಕಲ್ಪಿಸೋದ್ರ ಜೊತೆಗೆ ಸೊ ಅವರ ಹೊಲ ಗದ್ದೆಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ಅವ್ರು ಮಾಡಿಸ್ಕೊಳ್ಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ಬೇರೆ ಏನು ಸಾಕಷ್ಟು ಯೋಜನೆಗಳಿದೆ, ಅದು ಕೃಷಿ ಇಲಾಖೆ ಮೂಲಕ ಮತ್ತೆ ತೋಟಗಾರಿಕೆ ಇಲಾಖೆಗಳನ್ನು ಮೂಲಕನೂ ಸಹ ಅವರು ಅದರ ಪ್ರಯೋಜನವನ್ನು ಪಡ್ಕೋಬಹುದು. ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಬರೋದಾದ್ರೆ
ಗ್ರಾಮ ಪಂಚಾಯಿತಿಯನ್ನ ಕೇಂದ್ರೀಕರಿಸಿಕೊಂಡು ನಾವು ಮಾತಾಡೋದಾದ್ರೆ ಇವತ್ತು ಬಹಳಷ್ಟು ಜನಕ್ಕೆ ತಲುಪ್ತಕ್ಕಂಥ ಬಹುದೊಡ್ಡ ಯೋಜನೆ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಅದು ತಪ್ಪಾಗ್ಲಾರದು. ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ರೈತರು ಜನರು ಎಲ್ಲ ಈ ತರ ಒಂದು ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಸದುಪಯೋಗ ಮಾಡ್ಕೊಂತ ಇದಾರ ಸರ್? ಖಂಡಿತವಾಗಿಯೂ. ಯಾಕೆ ಅಂದ್ರೆ ಈಗ ನಾವು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಕ್ರಿಯಾ ಯೋಜನೆಯನ್ನ ತಯಾರು ಮಾಡ್ತೀವಿ. ಆರ್ಥಿಕ ವರ್ಷದ ಆರಂಭ ಏನು ಅದು ಏಪ್ರಿಲ್ 1ರಿಂದ ಶುರುವಾಗ ಮೊದಲನೇ ನಾವು ಇಂದಿನ ಮೊದಲನೇ ವರ್ಷನೇ ಏನಿರ್ತದೆ, ಸೊ ನಾವು ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಅದರ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಾಗ್ತದೆ. ಸೊ ನಾವು ಕ್ರಿಯಾ ಯೋಜನೆಯನ್ನ ವಾರ್ಡ್ ಸಭೆಗಳ ಮೂಲಕ ಗ್ರಾಮ ಸಭೆಗಳ ಮೂಲಕನೇ ಮಾಡೋದ್ರಿಂದ ಅವ್ರ ಹತ್ರನೇ ನಾವು ಹೋಗೋದ್ರಿಂದ ಅವರ ಬೇಕು ಬೇಡಗಳನ್ನ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಗ್ರಾಮಕ್ಕೆ ಹೋಗಿ ನಾವು ಕೇಳೋದ್ರಿಂದ ಅವ್ರಿಗೊಂದು ಅವಕಾಶ ಸಿಗ್ತದೆ. ನನಗೊಂದು ಕೃಷಿ ಹೊಂಡ ಬೇಕು, ಅಥವಾ ನನಗೊಂದು ಬದು ನಿರ್ಮಾಣ ಬೇಕು, ಅಥವಾ ನನ್ನ ಮನೆಯಲ್ಲಿ ಹಸುಗಳಿದಾವೆ ಅವಕ್ಕೆ ಒಂದು ಕೊಟ್ಟಿಗೆ ಬೇಕು, ಅಥವಾ ನಾನೊಂದು ಇಷ್ಟು ಕುರಿ ಸಾಕಿದೀನಿ ನನಗೊಂದು ಕುರಿ ಕೊಟ್ಟಿಗೆ ಬೇಕು ಅಂತ ಕೇಳಲಿಕ್ಕೆ ಅವ್ರಿಗೊಂದು ಅವಕಾಶ ಸಿಗ್ತದೆ, ಒಂದು ವೇದಿಕೆ ಸಿಗ್ತದೆ. ಅದೇ ರೀತಿ ಅವ್ರಿಗೆ ಹೊಲಕ್ಕೆ ಹೋಗ್ತಕ್ಕಂಥ ರಸ್ತೆ ಸರಿ ಇಲ್ಲ ಅಂದ್ರೆ ಆ ರಸ್ತೆಯನ್ನು ದುರಸ್ತಿ ಪಡಿಸ್ಲಿಕ್ಕೆ, ಅಭಿವೃದ್ಧಿ ಪಡಿಸ್ಲಿಕ್ಕೆ ರಸ್ತೆಗಳ ನಿರ್ಮಾಣಕ್ಕೆ ಅವಕಾಶ ಇರ್ತಕ್ಕಂಥದ್ದು, ಅಥವಾ ಅವ್ರ ಗ್ರಾಮದಲ್ಲಿ ಚರಂಡಿ ಬೇಕಾ ಚರಂಡಿ ಮಾಡ್ಬೋದು, ಅಥವಾ ಅವರ ಜಮೀನುಗಳಲ್ಲಿ ಯಾವ್ದಾದ್ರು ಕಾಲುವೆ ಇತ್ತು ಅಂದ್ರೆ ಕಾಲುವೆ ಹೂಳೆತ್ತಕ್ಕಂಥದ್ದು. ಈ ರೀತಿ ಸಾಕಷ್ಟು ಯೋಜನೆಗಳನ್ನ ಕಾಮಗಾರಿಗಳನ್ನ ನಾವು ಕೈಗೆತ್ಕೊಂಡು ಗ್ರಾಮೀಣ ಜನರ ಬದುಕು ಹಸನಾಗ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಗ್ರಾಮ ಪಂಚಾಯತಿಗಳಿಂದ ಸಾಧ್ಯ ಇದೆ ಅಂತಕ್ಕಂಥದ್ದೇ ನಮ್ಮ ಬಹುದೊಡ್ಡ ಹೆಮ್ಮೆ ಸರ್. ಸರ್, ತಾವೀಗ ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸ್ತಿರೋದ್ರಿಂದ ನನ್ನಿವಾಳ ಗ್ರಾಮ ಪಂಚಾಯತಿ ಬಹುದೊಡ್ಡ ಒಂದು ಗ್ರಾಮ ಪಂಚಾಯತಿ ಅಂತ ಹೇಳ್ಬೋದು ಸರ್. ಈ ಪಂಚಾಯತಿಯ ಒಂದು ಪರಿಚಯ ಮಾಡಿಕೊಡೋದಾದ್ರೆ ಸರ್, ಈಗ ಇಡೀ ಜಿಲ್ಲೆನಲ್ಲೇನೆ ಬಹುಶಃ ಭೌಗೋಳಿಕ ವಿಸ್ತೀರ್ಣದಲ್ಲಿ ಮತ್ತೆ ಜನಸಂಖ್ಯೆ ಆಧಾರಿತ ವಿಚಾರದಲ್ಲಿ ನನ್ನಿವಾಳ ಗ್ರಾಮ ಪಂಚಾಯತಿ ಬಹಳ ದೊಡ್ಡ ಗ್ರಾಮ ಪಂಚಾಯತಿ ಅಂತಾನೆ ಕರೆಸ್ಕೊಳ್ತದೆ. ಒಂದು 7,000ದಿಂದ 8,000ದಷ್ಟು ಜನಸಂಖ್ಯೆನ ಹೊಂದಿರುವಂತಹ ಗ್ರಾಮ ಪಂಚಾಯತಿ ಇದು. 3 ಬಹುದೊಡ್ಡ ಕಂದಾಯ ಗ್ರಾಮಗಳ ಜೊತೆಗೆ ಕಂದಾಯ ಗ್ರಾಮಗಳಲ್ಲದ ಜನವಸತಿ ಪ್ರದೇಶಗಳು 36 ಇದೆ ನಮ್ಮಲ್ಲಿ. ಸೊ 36 ಜನವಸತಿ ಪ್ರದೇಶಗಳನ್ನು ಹೊಂದಂತ ಬಹುದೊಡ್ಡ ಗ್ರಾಮ ಪಂಚಾಯತಿ. ಸೊ ನೀವು ಗ್ರಾಮ ಪಂಚಾಯತಿಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ರೀಚ್ ಆಗಬೇಕು ಅಂದ್ರೆ ಕನಿಷ್ಠ 7ರಿಂದ 8 ಕಿಲೋಮೀಟರ್ ಆಗ್ತದೆ. ಅಷ್ಟು ದೊಡ್ಡ ಗ್ರಾಮ ಪಂಚಾಯತಿಯ ಭೌಗೋಳಿಕ ವಿಸ್ತೀರ್ಣ ಇದೆ. ಮತ್ತೆ ಇಲ್ಲಿ ಬಹಳಷ್ಟು ಬುಡಕಟ್ಟು ಸಮುದಾಯದವರು ಇರ್ತಕ್ಕಂಥ ಗ್ರಾಮ ಪಂಚಾಯತಿ. ನನ್ನಿವಾಳ ಗ್ರಾಮ ಪಂಚಾಯತಿಯ ವ್ಯಾಪ್ತಿನಲ್ಲಿ ಬಹಳಷ್ಟು ಸಂಖ್ಯೆ ಅನಕ್ಷರಸ್ಥರನ್ನ ನಾವು ಕಾಣ್ಬೋದು. ಇವತ್ತಿಗೂ ಕೂಡ ಅವ್ರಿಗೆ ಇನ್ನೂ ಹೆಚ್ಚು ಶಿಕ್ಷಣದ ಮಹತ್ವ ತಲುಪದೇ ಇರತಕ್ಕಂಥದ್ದು ಒಂದು ಅಸಮಾಧಾನದ ವಿಷಯ. ಈಗ ಸಾಕಷ್ಟು ಶಿಕ್ಷಣಕ್ಕೆ ಒತ್ತು ನೀಡುವಂತ ಕೆಲಸಗಳು ಆಗ್ತಾ ಇದೆ. ಈಗ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ ಸರ್, ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಒಂದು ಭಾವನೆ ಪೋಷಕರಲ್ಲಿ ಬೆಳೀತಾ ಇದೆ ಹೆಚ್ಚಿನ ಮಟ್ಟದಲ್ಲಿ. ಆದ್ರೂ ಕೂಡ ಗ್ರಾಮಗಳು ಬಹಳಷ್ಟು ಗ್ರಾಮಗಳಿಂದ ಕೇಂದ್ರೀಕೃತಗೊಂಡು ತುಂಬಾ ದೂರದಿಂದ ಇರೋದ್ರಿಂದ ಅಲ್ಲಲ್ಲಿ ಜಮೀನುಗಳಲ್ಲಿ ಒಂದು 20 ಮನೆ 50 ಮನೆಗಳನ್ನು ಮಾಡ್ಕೊಂಡು ಅವ್ರದೇ ಒಂದು ಹಟ್ಟಿ, ಅವ್ರದೇ ಒಂದು ಜನವಸತಿ ಪ್ರದೇಶ ಇರೋದ್ರಿಂದ ಹೊರ ಜಗತ್ತಿನೊಂದಿಗೆ ಅವರಿಗೆ ಸ್ವಲ್ಪ ನಿಕಟ ಸಂಪರ್ಕ ಕಡಿಮೆನೇ ಅಂತ ಹೇಳ್ಬೋದು. ಆ ಒಂದು ಕಾರಣಕ್ಕಾಗಿ ಇವತ್ತಿಗೂ ಕೂಡ ಒಂದು ಅಭಿವೃದ್ಧಿ ಅಥವಾ ಆಧುನಿಕತೆಯ ಏನು ಫಲಶ್ರುತಿಗಳಿದೆ ಅವರಿಗೆ ಇನ್ನೂ ಕೂಡ ಎಲ್ಲೋ ಒಂದು ಹಂತದಲ್ಲಿ ಮರೀಚಿಕೆ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಈ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಜಾಗೃತಿ ಮೂಡುವಂತ ಕೆಲಸವನ್ನ ವಿವಿಧ ಕಲಾ ತಂಡಗಳ ಮೂಲಕ, ವಿವಿಧ ಮಾರ್ಗಗಳ ಮೂಲಕ, ಮತ್ತೆ ಮಾಹಿತಿ ಶಿಕ್ಷಣ ಸಂವಹನ ಚಟುವಟಿಕೆಗಳ ಮೂಲಕ ಸೊ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಏನ್ ಬೇಕೋ ಅದನ್ನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನಗಳನ್ನು ಕೂಡ ಗ್ರಾಮ ಪಂಚಾಯತಿ ಮೂಲಕ ಮಾಡ್ತಾ ಇದೀವಿ. ಆದಾಗ್ಯೂ ಕೂಡ ಬಹುದೊಡ್ಡ ವಿಸ್ತಾರವನ್ನ ಹೊಂದಿದಂತ ನನ್ನಿವಾಳ ಗ್ರಾಮ ಪಂಚಾಯತಿನಲ್ಲಿ ಇವತ್ತಿಗೂ ಕೂಡ ಬಹಳಷ್ಟು ಬುಡಕಟ್ಟು ಜನಾಂಗದವರು ವಾಸಿಸುತ್ತಿರುವ ಕಾರಣದಿಂದ ಅವರ ಆಚಾರ ವಿಚಾರಗಳು ಎಲ್ಲವೂ ಕೂಡ ವಿಭಿನ್ನ. ಸೊ ಇನ್ನೂ ಕೂಡ ಅವರು ಸಮಾಜದಿಂದ ವಿಮುಖರಾಗಿನೇ ಅವರ ಜನವಸತಿ ಪ್ರದೇಶಗಳಲ್ಲಿ ಉಳಿದ್ಬಿಟ್ಟು ಸಮಾಜದ ಮುಖ್ಯ ವಾಹಿನಿಗೆ ಬರ್ಲಿಕ್ಕೆ ಹಿಂದೇಟು ಆಗ್ತಾ ಆಧುನಿಕತೆಯ ಫಲಶ್ರುತಿಗಳೇನಿದೆ ಶಿಕ್ಷಣ, ಆರೋಗ್ಯ ಇವೆಲ್ಲವನ್ನು ಕೂಡ ಪಡೆಯುವಲ್ಲಿ ಹಿಂದೇಟು ಆಗ್ತಾ ಇದ್ದಾರೆ. ಸೊ ಅವ್ರನ್ನ ಮುಂಚೂಣಿ ತರುವಂತ ಒಂದು ಕೈಂಕರ್ಯವನ್ನು ನಾವು ಮಾಡಬೇಕಾಗಿದೆ ಸರ್. ಯಾವುದೇ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೇಮಕಗೊಂಡಾಗ ಬಹಳಷ್ಟು ಕನಸು ಕಟ್ಕೊಂಡಿರ್ತಾರೆ, ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಗ್ರಾಮ ಪಂಚಾಯತಿಗೆ ಹೋಗಿರ್ತಾರೆ. ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು, ಅಲ್ಲಿರ್ತಕ್ಕಂಥ ಜನಗಳಿಗೆ ಸಾಧ್ಯವಾದಷ್ಟು ಅನುಕೂಲ ಕಲ್ಪಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮಕ್ಕೆ ನೇಮಕಗೊಂಡಾಗ ಅಲ್ಲಿನ ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷ ಆಗಿರ್ಬೋದು, ಸದಸ್ಯರಾಗಿರ್ಬೋದು, ಅಥವಾ ನಿಮ್ಮ ಒಂದು ಕಚೇರಿಯ ಸಿಬ್ಬಂದಿ, ಮುಖ್ಯವಾಗಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಎಲ್ಲ ಹಳ್ಳಿಗಳ ಜನರ ಸಹಕಾರ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮಗೆ
ಈ ಎಲ್ಲ ಸಹಕಾರ ಯಾವ ರೀತಿ ಸಿಗ್ತಾ ಇದೆ ಸರ್? ನಾನು ಕೆಲಸ ನಿರ್ವಹಿಸುವಂತ ನನ್ನಿವಾಳ ಗ್ರಾಮ ಪಂಚಾಯತಿನಲ್ಲಿ ಸದಸ್ಯರ ವಿಚಾರಕ್ಕೆ ಬಂದ್ರೆ ಅಥವಾ ಸಿಬ್ಬಂದಿಗಳ ವಿಚಾರಕ್ಕೆ ಬಂದ್ರೆ ಅಥವಾ ಆ ಭಾಗದ ಜನತೆಯ ವಿಚಾರಕ್ಕೆ ಬಂದ್ರೆ ಪಾಪ ತುಂಬಾ ಮುಗ್ಧರು ಮತ್ತೆ ಸಹನಾಶೀಲರು. ಅವರಲ್ಲಿ ಶಿಕ್ಷಣ ಇಲ್ಲದೆ ಇರ್ಬೋದು, ಹೊರನೋಟಕ್ಕೆ ಅವರ ಹಾವ ಭಾವ, ಉಡುಪು, ಮಾತುಗಾರಿಕೆ ಹೊರಟು ಅನ್ಸಿದ್ರು ಕೂಡ ಅವರ ಹೃದಯ ಮೃದು, ಮನಸ್ಸು ಒಳ್ಳೆಯದು. ಸೊ ನಮಗೆ ಭಾವ ಮುಖ್ಯ ಆಗ್ತದೆ. ಈಗ ಒಬ್ಬ ಅಧಿಕಾರಿಯಾಗಿ ಅಥವಾ ಒಬ್ಬ ಸಿಬ್ಬಂದಿಯಾಗಿ ಸೊ ನಾವು ಮೊದಲು ಅವ್ರ ಜೊತೆ ಬೆರೆಯುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ನಾನು ಕೂಡ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ಗ್ರಾಮಗಳ ಸಂರಚನೆ, ಗ್ರಾಮಗಳ ಒಂದು ಜನಜೀವನ, ಅಲ್ಲಿನ ರೂಢಿಗತ ಬದುಕುಗಳು ಯಾವ ರೀತಿ ಇದೆ ಅಂತಂದೇಳಿ ಸ್ವಯಂ ನನಗೆ ಅನುಭವ ಇರೋದ್ರಿಂದ ಗ್ರಾಮಗಳು ಅಂದ್ರೆ ಹಿಂಗಿರ್ತದೆ, ಗ್ರಾಮಗಳು ಅಂದ್ರೆ ಹಿಂಗೆ ಅಂತಕ್ಕಂಥದ್ದು ನನಗೆ ಅದು ದೇಹವಾಗಿರೋದ್ರಿಂದ, ಆಮೇಲೆ ಎಲ್ಲೋ ಒಂದ್ ಕಡೆ ನಾವು ಕೂಡ ನಮ್ಮ ಬದ್ಧತೆ ಆಗಿರೋದ್ರಿಂದ ನಾವೊಂದು ಸೇವೆ ಮಾಡ್ಲಿಕ್ಕೆ ಬಂದಿದೀವಿ ಅಂದ್ರೆ 100ಕ್ಕೆ 100ರಷ್ಟು ಅಲ್ದಿದ್ರೂ ಸಹ ಒಂದು ಪ್ರಾಮಾಣಿಕವಾದ ಸೇವೆಯನ್ನ ನಾವು ಗ್ರಾಮೀಣ ಜನತೆಗೆ ಒದಗಿಸ್ಬೇಕು. ಆ ಮೂಲಕ ದೇವರ ಪ್ರೀತಿಗೆ ನಾವು ಭಾಜನರಾಗಬೇಕು ಅಂತೇಳಿ ಸ್ವಯಂ ನನ್ನ ಒಂದು ಬದ್ಧತೆ ಆಗಿರೋದ್ರಿಂದ ಅವರಲ್ಲೊಬ್ಬ ನಾನಾಗಿ ಅವ್ರ ಜೊತೆ ದುಡಿತಾ ಹೋದಾಗ, ಸ್ವಾರ್ಥಗಳನ್ನ ನಾನು ದೂರ ಇಟ್ಟಾಗ, ನನ್ನ ಅಭಿಪ್ಸೆಗಳನ್ನ ನಾನು ಮರೆತಾಗ ನಿಜವಾಗ್ಲೂ ಗ್ರಾಮೀಣ ಜನತೆಯೊಂದಿಗೆ ಮತ್ತು ನಮ್ಮ ಏನು ಚುನಾಯಿತ ಸದಸ್ಯರುಗಳು ಇದ್ದಾರೆ ಅವ್ರ ಜೊತೆಗೆ ನಾವು ಖಂಡಿತವಾಗ್ಲೂ ಒಂದು ಒಳ್ಳೆಯ ಸೌಹಾರ್ದ ರೀತಿಯಲ್ಲಿ ಒಂದು ಸಂಬಂಧವನ್ನು ರೂಢಿಸ್ಕೋಬಹುದು. ನಾವು ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಹೋದಾಗ ಗ್ರಾಮೀಣ ಜನತೆಯೂ ಕೂಡ ಸಹಕರಿಸ್ತಾರೆ, ಮತ್ತೆ ಚುನಾಯಿತ ಸದಸ್ಯರುಗಳು ಕೂಡ ಸಹಕರಿಸ್ತಾರೆ, ಸಿಬ್ಬಂದಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡುವಂತ ಸಂದರ್ಭಗಳು ಬಂದೇ ಬರ್ತದೆ. ಒಟ್ಟಾರೆಯಾಗಿ ನಾವು ಪ್ರಾಮಾಣಿಕತೆ ಅನ್ನೋದು ನಮ್ಮಲ್ಲಿ ಒಂದು ರೂಢಿಸ್ಕೊಂಡ್ರೆ ಆ ಮೂಲಕ ನಮ್ಮ ಸೇವೆಗಳು ಒಂದಲ್ಲ ಒಂದಿನ ಅವ್ರಿಗೆ ಕಣ್ಣಿಗೆ ಗೋಚರಿಸ್ತಾ ಹೋದಾಗ ಖಂಡಿತವಾಗೂ ಒಂದು ಪ್ರೀತಿಯಿಂದ, ಒಂದು ವಿಶ್ವಾಸದಿಂದ ನಮ್ಮತ್ತ ಅವರು ಹೆಜ್ಜೆ ಆಗ್ತಾ ಬಂದೇ ಬರ್ತಾರೆ. ಆ ಮೂಲಕ ಎಲ್ಲರನ್ನು ಒಳಗೊಂಡ ಒಂದು ತಂಡವನ್ನು ನಾವು ಕಟ್ಕೊಂಡು ನಿಜವಾಗ್ಲೂ ಒಂದಿಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಇರ್ತದೆ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಆ ರೀತಿ ಈ ರೀತಿಯಾಗಿ ಅಂತ ಸನ್ನಿವೇಶಗಳು. ಯಾರು ಕೆಟ್ಟೋರು ಇರೋದಿಲ್ಲ. ಏನಂದ್ರೆ ಸಂದರ್ಭಗಳನ್ನ ನಾವು ಅವ್ರಿಗೆ ತಿಳಿ ಹೇಳ್ತಕ್ಕಂಥ, ಕಾನೂನುಗಳನ್ನ ಅವ್ರಿಗೆ ವಿವರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಬೇಕು. ನಾವು ಕೂಡ ಬದ್ಧತೆಯಿಂದ ಮತ್ತೆ ಶಿಸ್ತಿನಿಂದ ಕೆಲಸಗಳನ್ನು ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ಗುರುತಿಸ್ತಾರೆ ನಮ್ಮನ್ನ, ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಹಕರಿಸ್ತಾರೆ. ನಿಜವಾಗ್ಲೂ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಇದಕ್ಕಿಂತ ಒಂದು ಒಳ್ಳೆ ಇಲಾಖೆ ಮತ್ತೊಂದು ಇರಲಾರದು ಅಂತೇಳಿ ನನ್ನ ಒಂದು ವೈಯಕ್ತಿಕ ಅನುಭವ ಸರ್. ಇದು ಬಹಳ ಸಂತೋಷ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರು ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತಿಗಳ ಪಾತ್ರದ ಬಗ್ಗೆ ಏನಾದರೂ ಸಂದೇಹ, ಅನುಮಾನಗಳು, ಏನಾದರೂ ಬೇರೆ ಬೇರೆ ಏನೋ ಮಾಹಿತಿ ಬೇಕಂದಾಗ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಖಂಡಿತವಾಗ್ಲೂ ಸರ್, ನಮಗಿರುವಂತ ಸೀಮಿತ ಜ್ಞಾನದ ಒಂದು ಪರಿಮಿತಿನಲ್ಲಿ ಇಲಾಖೆಗೆ ಬಂದು ಸುದೀರ್ಘ 15 ವರ್ಷಗಳ ಒಂದು ಅವಧಿಯನ್ನು ಸವಿಸಿದ್ದಾಯ್ತು. ಪ್ರತಿನಿತ್ಯ ಇದೇ ವಿಷಯಗಳಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇವತ್ತಿಗೂ ಕೂಡ ಮೇಲಾಧಿಕಾರಿಗಳು, ನಮ್ಮ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ಬೋದು, ಮಾನ್ಯ ಉಪ ಕಾರ್ಯದರ್ಶಿಗಳಿರ್ಬೋದು, ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ಬೋದು, ಕಾಲಕ್ಕೆ ಕಾಲೋಚಿತವಾಗಿ ಸಾಕಷ್ಟು ನಮಗೆ ತರಬೇತಿಗಳನ್ನ ಮತ್ತೆ ಸಭೆಗಳನ್ನ ಆಯೋಜನೆ ಮಾಡೋದ್ರ ಮೂಲಕ ನಮ್ಮ ಜ್ಞಾನವನ್ನ ಮತ್ತೆ ಇಲಾಖೆ ಪ್ರತಿಯೊಂದು ಹಂತದಲ್ಲೂ ಪ್ರತಿದಿನ ಒಂದು ಹೊಸತನ್ನ ರೂಢಿಸ್ಕೊಳ್ತಾ ಹೋಗ್ತಾ ಇದೆ. ಇತ್ತೀಚೆಗಂತೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಆಧುನಿಕತೆ ಮತ್ತೆ ತಂತ್ರಜ್ಞಾನವನ್ನ ಈ ಒಂದು ಇಲಾಖೆಗೆ ಅದರ ಕಾರ್ಯವ್ಯಾಪ್ತಿಗೆ ತಗೊಂಡ್ಬಂದ್ಬಿಟ್ಟು ಇತ್ತೀಚೆಗಂತೂ ನಾವು ಒಂದು ಗಮನಿಸಬಹುದಾದಂತ ಅಥವಾ ಇಲ್ಲಿ ನಾನು ಪ್ರಸ್ತಾಪಿಸಲೇಬೇಕಾದಂತ ಬಹುದೊಡ್ಡ ಒಂದು ಬೆಳವಣಿಗೆ ಅಂದ್ರೆ ಒಂದು ತಂತ್ರಾಂಶವನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಪಂಚತಂತ್ರ 2 ಅಂತಕ್ಕಂಥ ತಂತ್ರಾಂಶವನ್ನ ಬಹಳಷ್ಟು ವ್ಯಾಪಕವಾಗಿ ಅದರ ಕಾರ್ಯವ್ಯಾಪ್ತಿಯನ್ನು ನೋಡ್ತಾ ಹೋದಾಗಲೇನೆ ನಮಗೆ ಬಹಳಷ್ಟು ಒಂದು ಆನಂದ ಆಗ್ತದೆ. ಸೊ ಎಲ್ಲವೂ ಕೂಡ ಎಷ್ಟು ಇವತ್ತು ಸಮರ್ಪಕ ಆಗಿದೆ. ಗ್ರಾಮ ಪಂಚಾಯತಿಯ ಒಟ್ಟಾರೆ ಕಾರ್ಯನಿರ್ವಹಣೆಯ ಚಿತ್ರಣವನ್ನ ನಾವು ಪಂಚತಂತ್ರ 2.0 ನಲ್ಲಿ ನಾವು ನೋಡ್ಬೋದು. ಆ ರೀತಿ ಆ ಒಂದು ತಂತ್ರಾಂಶವನ್ನ ಅಷ್ಟು ವ್ಯಾಪಕಗೊಳಿಸಲಾಗಿದೆ ಮತ್ತು ಅತ್ಯಂತ ಹೆಚ್ಚು ಸಮೃದ್ಧಿಯಾಗಿದೆ. ಅದು ಇಡೀ ರಾಜ್ಯದಲ್ಲಿ ಯಾವುದೇ ಗ್ರಾಮ ಪಂಚಾಯತಿನಲ್ಲಿ ಇವತ್ತಿಷ್ಟೇ ಕರ ವಸೂಲಿ ಆಗಿದೆ ಅಂತಂದೇಳಿ ನಾವೆಲ್ಲೋ ದೆಹಲಿನಲ್ಲಿ, ಅಮೆರಿಕದಲ್ಲಿ ಕೂತ್ಕೊಂಡು ನೋಡಬಹುದಾದಂತ ಒಂದು ಅವಕಾಶಗಳನ್ನ ಪಂಚತಂತ್ರ 2 ತಂತ್ರಾಂಶ ಇವತ್ತು ಒದಗಿಸ್ಕೊಟ್ಟಿದೆ. ಎಲ್ಲೋ ಅಮೆರಿಕದಲ್ಲಿ ಇರ್ತಕ್ಕಂಥ ಒಬ್ಬ ಕರ್ನಾಟಕದ ನಾಗರಿಕ ತನ್ನ ಊರಿನ, ತನ್ನ ಗ್ರಾಮದ ತೆರಿಗೆಯನ್ನು ಅಮೆರಿಕದಲ್ಲಿ ಇತ್ಕೊಂಡೇ ಕಟ್ಟಬಹುದಾದಂಥ ಅವಕಾಶವನ್ನ ಪಂಚತಂತ್ರ 2 ತಂತ್ರಾಂಶ ಇವತ್ತು ಒದಗಿಸ್ಕೊಟ್ಟಿಲ್ಲ. ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳ್ತಾ, ನನ್ನ ಸೀಮಿತ ಜ್ಞಾನದ ಪರಿಮಿತಿನಲ್ಲಿ ನಾನು ಏನಾದರೂ ಹೇಳಲಿಕ್ಕೆ ಸಾಧ್ಯ ಅನ್ನೋದಾದ್ರೆ ಖಂಡಿತವಾಗ್ಲೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಸಂಪರ್ಕ ಸಂಖ್ಯೆ 9845909024. ಕರ್ತವ್ಯದ ಅವಧಿನಲ್ಲಿ ಈ ಮೊಬೈಲ್ ದೂರವಾಣಿ ಸಂಖ್ಯೆ ಚಾಲನೆಯಲ್ಲಿರ್ತದೆ. ಯಾರಾದರೂ ಆಸಕ್ತರು ತಮ್ಮ ಯಾವುದಾದ್ರೂ ಸಂದೇಹಗಳನ್ನು ಅಥವಾ ಹೆಚ್ಚಿನ ಮಾಹಿತಿಯನ್ನು ಅಥವಾ ಅವರಲ್ಲಿ ಹೆಚ್ಚಿನ ಮಾಹಿತಿ ಇದ್ದು ನಮ್ಮನ್ನು ಅವರು ಕರೆಕ್ಷನ್ ಮಾಡಬಹುದಾದ್ದು
ಇದೆ ಅನ್ನೋದಾದರೆ ಅದನ್ನೂ ಕೂಡ ಮಾಡ್ಬೋದು. ಈ ಸಂಪರ್ಕ ಸಂಖ್ಯೆಗೆ ಅವರು ಕರೆ ಮಾಡಿ ಮಾತಾಡ್ಬೋದು. ಖಂಡಿತವಾಗ್ಲೂ ನಾವು ಸಂಪರ್ಕಕ್ಕೆ ಲಭ್ಯ ಇರ್ತೀವಿ. ಕೇಳಿದ್ರೆ ಇನಾಯತ್ ಪಾಷಾ ಸರ್ ಅವರ ಮೊಬೈಲ್ ಸಂಖ್ಯೆನ ನಾನು ಮತ್ತೊಮ್ಮೆ ಹೇಳ್ತೇನೆ. 9845909024. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತಿಗಳ ಪಾತ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಈ ಎಲ್ಲ ಮಾಹಿತಿಯನ್ನು ನಮ್ಮ ಕೇಳುಗರು ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಖಂಡಿತವಾಗ್ಲೂ ಸರ್. ಗ್ರಾಮ ಪಂಚಾಯಿತಿಗಳ ಕಾರ್ಯನಿರ್ವಹಣೆ ಬಗ್ಗೆ ಜನತೆಗೆ ಒಂದಿಷ್ಟು ಮಾಹಿತಿ ತಲುಪಲಿ ಅನ್ನೋ ನಿಟ್ಟಿನಲ್ಲಿ ಆಕಾಶವಾಣಿ ಕೇಂದ್ರಕ್ಕೆ ನಮ್ಮನ್ನು ಆಹ್ವಾನಿಸಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ನಮ್ಮೆಲ್ಲ ಗ್ರಾಮೀಣ ಜನತೆಯ ಪರವಾಗಿ ನಾನು ಸಹ ನಿಮಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಗ್ರಾಮೀಣಾಭಿವೃದ್ಧಿ